ನಮಸ್ಕಾರ ಸ್ನೇಹಿತರೆ. ನಾವೆಲ್ಲರೂ ಅನ್ಕೊಂಡಿದ್ದೀವಿ ಇಂಡಿಯಾ ಕೇವಲ ತನ್ನ ಬಾರ್ಡರ್ಸ್‌ನಲ್ಲಿ ಮಾತ್ರ ಸ್ಟ್ರಾಂಗ್ ಆಗ್ತಿದೆ ಅಂತ. ಬಟ್ ರಿಯಾಲಿಟಿ ಏನಂದ್ರೆ ನರೇಂದ್ರ ಮೋದಿ ಅವರ ಲೀಡರ್‌ಶಿಪ್‌ನಲ್ಲಿ ಇಂಡಿಯಾ ಈಗ ಗ್ಲೋಬಲ್ ಸೂಪರ್ ಪವರ್ ಆಗೋದಕ್ಕೆ ರೆಡಿಯಾಗಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿ. ಹಿಂದೂ ಮಹಾಸಾಗರ ಅಂದ್ರೆ ಇಂಡಿಯನ್ ಓಷನ್ನ ಒಂದು ಸಣ್ಣ ವಾಲ್ಕನಿಕ್ ಐಲ್ಯಾಂಡ್. ಅಂದ್ರೆ ರಿಯೂನಿಯನ್ ಐಲ್ಯಾಂಡ್‌ನಲ್ಲಿ ಇಂಡಿಯಾ ಒಂದು ಸೈಲೆಂಟ್ ಆಗಿ ಒಂದು ಇನ್ವಿಸಿಬಲ್ ಶೀಲ್ಡ್ ಬಿಲ್ಡ್ ಮಾಡ್ತಾ ಇದೆ. ಯೆಸ್, ಫರ್ಗೆಟ್ ಅಬೌಟ್ ಟ್ರೆಡಿಷನಲ್ ನೇವಲ್ ಬೇಸಸ್. ಇಂಡಿಯಾ ಈಗ ಒಂದು ಸೈಲೆಂಟ್ ಸೆಂಟಿನಲ್ ಕ್ರಿಯೇಟ್ ಮಾಡ್ತಾ ಇದೆ. ಇದು ಬರೀ ಮಿಲಿಟರಿ ಬೇಸ್ ಅಲ್ಲ. ಭಾರತ ಶತ್ರುಗಳು ಇಂಡಿಯನ್ ಬಾರ್ಡರ್ಸ್ ತಲುಪೋ ಮುನ್ನವೇ ಅವರನ್ನ ನ್ಯೂಟ್ರಲೈಸ್ ಮಾಡುವಂತ ಹೈ ಎಂಡ್ ಸರ್ವೆಲೆನ್ಸ್ ಗ್ರಿಡ್ ಇದು. ಚೈನಾ ಮತ್ತೆ ಯುಎಸ್‌ಗೆ ಸೆಡ್ಡು ಹೊಡೆಯೋದಕ್ಕೆ ಭಾರತದ ಆಂಬಿಷನ್ ಹೇಗೆ ವರ್ಕ್ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ. ನೀವು ರಿಯೂನಿಯನ್ ಐಲ್ಯಾಂಡ್‌ನ ರೀಸೆಂಟ್ ಸ್ಯಾಟಲೈಟ್ ಇಮೇಜಸ್ ನೋಡಿದ್ರೆ ಶಾಕ್ ಆಗ್ತೀರಾ. ಈ ರಿಮೋಟ್ ಫ್ರೆಂಚ್ ಟೆರಿಟರಿ ಆದಂಥ ರಿಯೂನಿಯನ್ ಐಲ್ಯಾಂಡ್ಸ್‌ನಲ್ಲಿ ಹೊಸ ಹ್ಯಾಂಗರ್ಸ್ ಮತ್ತೆ ಹಾರ್ಡ್ ಅಂಡ್ ರನ್ವೇಸ್ ಕಾಣಿಸ್ತಾ ಇದಾವೆ. ನ್ಯೂ ಡೆಲ್ಲಿ ಮತ್ತೆ ಪ್ಯಾರಿಸ್ ನಡುವೆ ನಡೆದಿರುವಂತಹ 2026 ಸೆಕ್ಯೂರಿಟಿ ಪ್ಯಾಕ್ಟ್ ಈ ಸಣ್ಣ ರಿಫ್ಯೂಲಿಂಗ್ ಸ್ಟಾಪ್ ಅನ್ನ ಇಡೀ ಸದರ್ನ್ ಇಂಡಿಯನ್ ಓಷನ್ ಮಾನಿಟರ್ ಮಾಡುವಂತ ಹೈಟೆಕ್ ಹಬ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಇದರ ರಿಯಲ್ ಗೇಮ್ ಚೇಂಜರ್ ಅಂದ್ರೆ ನಮ್ಮ ಇಂಡಿಯನ್ ನೇವಿಯ P-8 ಟೈಪ್ ಪೊಸೈಡನ್ ಏರ್ಕ್ರಾಫ್ಟ್ಸ್. ಈ ಲಾಂಗ್ ರೇಂಜ್ ಮೆರಿಟೈಮ್ ಪೆಟ್ರೋಲ್ ಏರ್ಕ್ರಾಫ್ಟ್ಗಳಿಗೆ ಫ್ರೆಂಚ್ ಸಾಯಿಲ್ ಮೇಲೆ ಆಪರೇಟ್ ಮಾಡೋದಕ್ಕೆ ಪ್ರೆಸಿಪ್ರೋಕಲ್ ಆಕ್ಸೆಸ್ ಸಿಕ್ಕಿದೆ. ಮಾಮೂಲಿ ಮಲಕ್ಕಾ ಸ್ಟ್ರೈಟ್ ಬಿಟ್ಟು ಇಂಡಿಯಾ ಈಗ ಸದರ್ನ್ ಓಷನ್ನ ಅನ್ಮಾನಿಟರ್ ವಾಟರ್ಸ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ತಗೊಳ್ತಾ ಇದೆ. ಈ ಇಡೀ ಮಾಸ್ಟರ್ ಪ್ಲಾನ್ ಹಿಂದೆ ಇರೋದು ಇಂಡಿಯನ್ ಗವರ್ಮೆಂಟ್ ಮತ್ತು ಪ್ರಧಾನಿ ಮೋದಿ ಅವರ ಸ್ಟ್ರಾಂಗ್ ವಿಷನ್. ಚೈನಾ ತನ್ನ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಸ್ಟ್ರಾಟಜಿ ಮೂಲಕ ಶ್ರೀಲಂಕಾ, ಪಾಕಿಸ್ತಾನದ ಗ್ವಾದರ್, ಮಾಲ್ಡೀವ್ಸ್‌ನಲ್ಲಿ ಬೇಸ್ ಮಾಡಿಕೊಂಡು ಇಂಡಿಯಾನ ಲಾಕ್ ಮಾಡೋಕ್ಕೆ ನೋಡ್ತಾ ಇದೆ. ಇತ್ತ ಯುಎಸ್ ಕೂಡ ಬಾಂಗ್ಲಾದೇಶ, ಶ್ರೀಲಂಕಾ, ನೇಪಾಲ್, ಪಾಕಿಸ್ತಾನ ಮತ್ತು ಇತರೆ ದೇಶಗಳಲ್ಲಿ ಭಾರತವನ್ನು ಕಂಟ್ರೋಲ್ ಮಾಡೋದಕ್ಕೆ ತನ್ನ ಡೀಪ್ ಸ್ಟೇಟ್ ನೆಟ್ವರ್ಕ್‌ನ ಆಕ್ಟಿವೇಟ್ ಮಾಡಿದೆ. ಬಟ್ ಇಂಡಿಯಾದ ಆಂಬಿಷನ್ ಇಲ್ಲಿ ತುಂಬಾ ಕ್ಲಿಯರ್ ಆಗಿದೆ. ಇಂಡಿಯನ್ ಓಷನ್‌ನಲ್ಲಿ ಇಂಡಿಯಾನೇ ನೆಟ್ ಸೆಕ್ಯೂರಿಟಿ ಪ್ರೊವೈಡರ್ ಆಗಿರಬೇಕು. ಇದಕ್ಕಾಗಿ ಇಂಡಿಯಾ ಚೈನಾ ಮತ್ತು ಯುಎಸ್ ನಡುವೆ ಬ್ಯಾಲೆನ್ಸ್ ಮಾಡ್ತಾ ರಿಯೂನಿಯನ್ ಐಲ್ಯಾಂಡ್ಸ್, ಮಾರಿಷಸ್‌ನ ಅಗಲೇಗ ಮತ್ತು ಸಿಷೆಲ್ಸ್ ಜೊತೆ ಸೇರಿ ಒಂದು ಮೆರಿಟೈಮ್ ಪಿನ್ಸರ್ ಕ್ರಿಯೇಟ್ ಮಾಡ್ತಾ ಇದೆ. ಇದರ ಮುಂದೆ ಚೈನಾದ ಸಬ್ಮರೀನ್ ಆಟ ನಡೆಯೋದಿಲ್ಲ. ಯಾಕಂದ್ರೆ ಇಲ್ಲಿ ಇಂಡಿಯಾದ ಒಂದು ರಿಯೂನಿಯನ್ ಬೇಸ್ ಇದೆಯಲ್ಲ, ಅದೊಂದು ಅಕೋಸ್ಟಿಕ್ ಟ್ರ್ಯಾಪ್ ಇದ್ದ ಹಾಗೆ. ಚೈನಾದ ಸ್ಟೆಲ್ತ್ ಅಸೆಟ್ಸ್ ಅಂದ್ರೆ ಕೋವರ್ಟ್ ಆಪರೇಷನ್ಸ್ ಮತ್ತೆ ಸಬ್ಮರೀನ್ ಮೂವ್ಮೆಂಟ್ಸ್‌ನ ತುಂಬಾ ಈಸಿಯಾಗಿ ಟ್ಯಾಕಲ್ ಮಾಡಬಹುದು. ಅಷ್ಟೇ ಅಲ್ಲ, ಈ ರಿಯೂನಿಯನ್ ಐಲ್ಯಾಂಡ್ಸ್ ಕತೆ ಒಂದ್ ಕಡೆ ಆದ್ರೆ ನಮ್ಮ ದೇಶದ ಲಾಸ್ಟ್ ಪಾಯಿಂಟ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಇದೆಯಲ್ಲ, ಇದಕ್ಕೆ ಬಿಗ್ಗೆಸ್ಟ್ ಲಿಂಕ್. ಇತ್ತೀಚೆಗಷ್ಟೇ ಅಂದ್ರೆ ಫೆಬ್ರವರಿ 2026ನಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಈ ಸುಮಾರು 90,000 ಕೋಟಿಯ ಈ ಮೆಗಾ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಗ್ರೇಟ್ ನಿಕೋಬಾರ್‌ನ ಗಲಾತಿಯಾ ಬೇನಲ್ಲಿ ಇಂಡಿಯಾ ವರ್ಲ್ಡ್ ಕ್ಲಾಸ್ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್‌ಶಿಪ್‌ಮೆಂಟ್ ಟರ್ಮಿನಲ್ ಮತ್ತೆ ಡ್ಯುಯಲ್ ಯೂಸ್ ಮಿಲಿಟರಿ ಏರ್‌ಪೋರ್ಟ್‌ನ ಬಿಲ್ಡ್ ಮಾಡ್ತಾ ಇದೆ. ಇದು ಮಲಕ್ಕಾ ಸ್ಟ್ರೈಟ್‌ಗೆ ಕೇವಲ 80 ನಾಟಿಕಲ್ ಮೈಲ್ಸ್ ದೂರ ಇದೆ. ಇಲ್ಲಿ ಚೀನಾದ ನಿಯರ್ಲಿ 80% ಆಯಿಲ್ ಇಂಪೋರ್ಟ್ಸ್ ಇದೆಯಲ್ಲ, ಇದೇ ವಾಟರ್‌ನಲ್ಲಿ ಹೋಗೋದು. ಒಂದ್ ಕಡೆ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್, ಇನ್ನೊಂದ್ ಕಡೆ ರಿಯೂನಿಯನ್ ಐಲ್ಯಾಂಡ್ಸ್. ಇವೆರಡೂ ಸೇರಿ ಭಾರತಕ್ಕೆ $1 ಟ್ರಿಲಿಯನ್ ಟ್ರೇಡ್ ರೂಟ್ಸ್‌ನ ಅನ್ಲಾಕ್ ಮಾಡ್ತಾ ಇದೆ. ಸ್ಟೇಟ್ ಸ್ಪಾನ್ಸರ್ ಪೈರಸಿ ಅಥವಾ ಚೈನಾದ ನೇವಲ್ ಹೆಜಿಮನಿ ಇರಲಿ, ಈ ಎರಡೂ ಪ್ರಾಜೆಕ್ಟ್‌ನ ಮೂಲಕ ಇಂಡಿಯಾ ಎಲ್ಲದಕ್ಕೂ ಕೌಂಟರ್ ಕೊಡ್ತಾ ಇದೆ. ರಿಯೂನಿಯನ್ ಐಲ್ಯಾಂಡ್ ಮತ್ತೆ ಗ್ರೇಟ್ ನಿಕೋಬಾರ್‌ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಗೊತ್ತಾ? ಇದು ಕಂಪ್ಲೀಟ್ ಆರ್ಕಿಟೆಕ್ಚರ್ ಆಫ್ ಇನ್ವಿಸಿಬಲ್ ಸರ್ವೆಲೆನ್ಸ್, ಇಂಟಿಗ್ರೇಟೆಡ್ ಸೆನ್ಸರ್ ನೆಟ್ವರ್ಕ್ ಮತ್ತೆ ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಬಳಸಿ ಇಡೀ ಸದರ್ನ್ ಹೆಮಿಸ್ಫಿಯರ್ ಸಿಗ್ನಲ್ಸ್ ಅನ್ನ ಇಲ್ಲಿ ಇಂಡಿಯಾದ ಏಜೆನ್ಸೀಸ್ ಮತ್ತೆ ಇಂಡಿಯನ್ ನೇವಿ ಇಂಟರ್ಸೆಪ್ಟ್ ಮಾಡಬಹುದು. ಹೈ ಆಲ್ಟಿಟ್ಯೂಡ್ ಬಲೂನ್ಸ್ ಮತ್ತೆ ಡ್ರೋನ್ ಸ್ವಾಮ್ಸ್ ಮೂಲಕ 24/7 ಹದ್ದಿನ ಕಣ್ಣಿನ ತರ ಇಲ್ಲಿ ಇಂಡಿಯನ್ ಏಜೆನ್ಸೀಸ್ ಸರ್ವೆಲೆನ್ಸ್ ಮಾಡಬಹುದು. ಇಲ್ಲಿ ಮಜಾ ಏನಂದ್ರೆ ಇಂಡಿಯಾ ಯಾವುದೇ ಅಬ್ಬರವಿಲ್ಲದೆ ಸೈಲೆಂಟ್ ಆಗಿ ಎಲ್ಲಾ ತರದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದೆ. ಇಲ್ಲಿ ಭಾರತಕ್ಕೆ ಯಾವುದೇ ಡಿಪ್ಲೊಮ್ಯಾಟಿಕ್ ಚಾಲೆಂಜಸ್ ಇಲ್ಲ. ಫ್ರಾನ್ಸ್ ಮತ್ತು ಇಂಡಿಯಾದ ಡಿಫೆನ್ಸಿವ್ ಡೆನ್ಸಿಟಿ ಮಾತ್ರ ಇಲ್ಲಿ ತುಂಬಾ ಡೀಪ್ ಆಗಿ ಡೆವಲಪ್ ಆಗ್ತಾ ಇದೆ. ಸೊ ಬಾಟಮ್ ಲೈನ್ ಏನಂದ್ರೆ 2026 ಭಾರತ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖ ವರ್ಷ. ಯಾಕಂದ್ರೆ ಭಾರತ ಈಗ ಕೇವಲ ತನ್ನ ಕೋಸ್ಟ್ ಗಾರ್ಡ್ ಮಾಡೋ ಮೂಲಕ ಸೌತ್ ಏಷ್ಯನ್ ಪವರ್ ಆಗಿ ಉಳಿದಿಲ್ಲ. ಬದಲಿಗೆ ಇಂಡಿಯಾ ಇಲ್ಲಿ ಟ್ರೂ ಬ್ಲೂ ವಾಟರ್ ಎಕ್ಸ್ಪೆಡಿಷನರಿ ಫೋರ್ಸ್ ಆಗಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ. ಚೈನಾ ಏನೇ ಪ್ಲಾನ್ ಮಾಡಿದ್ರು, ಅಮೆರಿಕ ಎಷ್ಟೇ ಡಾಮಿನೇಟ್ ಮಾಡಕ್ ನೋಡಿದ್ರು, ಇಂಡಿಯಾ ಈ ಜಿಯೋ ಪೊಲಿಟಿಕಲ್ ಫೋರ್ಸೈಟ್ ನಿಂದಾಗಿ ಹಿಂದೂ ಮಹಾಸಾಗರದಲ್ಲಿ ಅಂದ್ರೆ ಇಂಡಿಯನ್ ಓಷನ್ ನಲ್ಲಿ ಇಂಡಿಯಾನ ಅಲ್ಲಾಡ್ಸೋಕೆ ಯಾರ ಕೈಲೂ ಸಾಧ್ಯವಿಲ್ಲ. ರಿಯೂನಿಯನ್ ಐಲ್ಯಾಂಡ್ಸ್‌ನ ಈ ಸಣ್ಣ ವಾಲ್ಕೆನಿಕ್ ಐಲ್ಯಾಂಡ್ ಈಗ ಭಾರತ ಅನ್ಶೇಕಬಲ್ ಮೆರಿಟೈಮ್ ಆರ್ಡರ್‌ನ ಕಾರ್ನರ್ ಸ್ಟೋನ್ ಆಗಿದೆ. ಇಂಡಿಯಾದ ಈ ಸೈಲೆಂಟ್ ಮಾಸ್ಟರ್ ಸ್ಟ್ರೋಕ್ ಚೈನಾಕ್ಕೆ ಸರಿಯಾದ ತಿರುಗೇಟು. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.